rebeke tanas reket riyat talaba rokoto librat talabata ಶಬ್ರೋನ್ ತಲಬ ಕಸದ್ದಲ ರೇಬೇಕೆ ತೆರೆ ಕಾಲಗಂಟೆಯಲ್ಲಿ ಸ್ವಲ್ಪ ಉಳಿದಿರುವ ನೋವು ಕೂಡ ಪರಿಪೂರ್ಣ ಬಿಟ್ಟು ಹೋಗ್ಬೇಕು. ಎಲುಬುಗಳ ಒಳಗಡೆ ಇಬ್ರಿಯ 4:12 ಹೇಳ್ತದೆ, ದೇವರ ವಾಕ್ಯ ಇಬ್ಬ ಕತ್ತಿಗೆ ಹರಿತವಾದುದು, ಅದು ಕಾರ್ಯ ಸಾಧಕವಾದುದು, ಅದು ಕೀಲು ಮಜ್ಜೆಗಳದು ವಿಭಾಗಿಸುವಷ್ಟು ಮಟ್ಟಿಗೆ ತೂರಿ ಹೋಗುವಂಥದ್ದು. ಈ ಕಾಲಗಂಟಿನ ಒಳಗಡೆ, ಆ ಎಲುಬಿನ ಒಳಗಡೆ ಸೌಖ್ಯವನ್ನು ಯೇಸು ನಾಮದಲ್ಲಿ ರಿಲೀಸ್ ಮಾಡ್ತಾ ಇದ್ದೇನೆ. ಸೌಖ್ಯವನ್ನು ಮಾತಾಡ್ತಾ ಇದೆ. ಎಸೆಕಿಯೇಲ್ 37:1-14 ಒಣ ಎಲುಬುಗಳ ಮೇಲೆ ಎಸೆಕಿಯೇಲ್ ಪ್ರವಾದಿ ವಾಕ್ಯ ಮಾತಾಡಿದಾಗ ಅಲ್ಲಿ ಜೀವ ಪ್ರಕಟ ಆಯಿತು, ಅಲ್ಲಿ ಸೌಖ್ಯ ಪ್ರಕಟ ಆಯಿತು, ಅಲ್ಲಿ ಬಿಡುಗಡೆ ಪ್ರಕಟ ಆಯಿತು. ಇವನ ಕಾಲಗಂಟಿನ ಮೇಲೆ ಸೌಖ್ಯ ಮಾತಾಡ್ತಾನೆ, ಜೀವ ಮಾತಾಡ್ತಾನೆ. ಸ್ವಲ್ಪ ನೋವು ಇರಕೂಡದು, ಬುಡ ಸಮೇತ ಕಿತ್ತೋಗಲಿ, ಆ ನೋವು ಕಿತ್ತೋಗಲಿ, ಆ ವೇದನೆ ಕಿತ್ತೋಗಲಿ, ಸೌಖ್ಯವಾಗಲಿ ಸುನಾಮದಲ್ಲಿ. ಮೊನ್ನೆ ದಿವಸ ನಾನು ಒಂದು ಕಡೆ ಪ್ರಾರ್ಥನೆ ಮಾಡಿ ಬರುವಾಗ ಬೈಕಲ್ಲಿ ಪೆಟ್ರೋಲ್ ಮುಗಿಯಿತು. ಇನ್ನು ಚಾಕು ಕೊಟ್ಟರೆ ಸ್ವಲ್ಪ ಮುಂದೆ, ಅಂದರೆ ಅರ್ಧ ಕಿಲೋಮೀಟರ್ ಪಕ್ಕದಲ್ಲಿ ಪೆಟ್ರೋಲ್ ಪಂಪ್ ಇತ್ತು. ಚಾಕು ಕೊಡ್ತೇನೆ ಅಂತ ಕೈ ಹಾಕುವಾಗ ಅಲ್ಲಿ ಧೂಳಿತ್ತು, ಅಂದರೆ ಪೈಪ್ ಲೈನ್ ಕೆಲಸ ಮಾಡ್ತಿದ್ರು. ಆ ಧೂಳಲ್ಲಿ ಜಾರಿ ಬಿದ್ದು ಬೈಕ್ ಈ ಕಾಲ ಮೇಲೆ ಬಿತ್ತು. ಬೇರೆ ಪೆಟ್ಟು ದೊಡ್ಡದಾಗಲಿಲ್ಲ, ಅದರಲ್ಲಿ ತುಂಬ ನೋವಿತ್ತು. ನನಗೆ ಪ್ರಾರ್ಥನೆ ಮಾಡಲಿಕ್ಕೆ ಕೂಡ ಕಷ್ಟ ಆಗ್ತಿತ್ತು. ಆದರೆ ಇವತ್ತು ಪಾಸ್ಟರ್ ಅವರು ನನ್ನ ತಲೆ ಮೇಲೆ ಕೈ ಇಟ್ಟು ದೇವರ ವಾಕ್ಯದ ಮುಖಾಂತರ ಪ್ರಾರ್ಥನೆ ಮಾಡುವಾಗ ಅದ್ಭುತ ಬಿಡುಗಡೆ.